ವಿಪರ್ಯಾಸ ಅಂದ್ರೆ ಏಪ್ರಿಲ್ 14ನೇ ತಾರೀಕು ಅಂಬೇಡ್ಕರ್ ಜಯಂತಿ ಬರ್ತದೆ. ಒಂದು ಜಯಂತಿಗೆ MLA ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್, ಇನ್ನೊಂದು ಜಯಂತಿಗೆ MP ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್, ಇನ್ನು 3 ಜಯಂತಿ ಉಳ್ಕೊಳ್ತದೆ 5 ವರ್ಷಕ್ಕೊಮ್ಮೆ. ಅದಕ್ಕೆ ಕೋಡ್ ಆಫ್ ಕಂಡಕ್ಟ್ ಏನಿರಲ್ಲ. ಆ 3 ಜಯಂತಿಯಲ್ಲಿ MLA ಎಲೆಕ್ಷನ್ ಮುಂಚೆ ಬರ್ತದಲ್ಲ ಜಯಂತಿ, ಅದು ಬಹಳ ವಿಜೃಂಭಣೆಯಿಂದ ನಡೀತದೆ. ಬೇರೆ ಜಯಂತಿಗಳು ಕಂಪೇರ್ ಮಾಡಿದ್ರೆ 1 ವರ್ಷ MLA ಎಲೆಕ್ಷನ್ ಮುಂಚೆ ಬರುವಂತ ಜಯಂತಿ ಇದೆಯಲ್ಲ, ಎಲ್ಲ ನಾನ್ ಮುಂದೆ ನೀನ್ ಮುಂದೆ ಅಂತ ಹೇಳಿ ಎಲ್ಲಾ ರಾಜಕಾರಣಿಗಳು ಬಂದು ತಾವೇ ಅಂಬೇಡ್ಕರ್ ಅವ್ರ ಜಯಂತಿ ಮಾಡೋ ರೀತಿಯಲ್ಲಿ ಪೋಸ್ಟ್ ಕೊಟ್ಟು ಎಲ್ಲಾ ರೀತಿಯಲ್ಲೂ ಸಹಕಾರ ಕೊಟ್ಟು ಜಯಂತಿಗಳನ್ನ ಆಚರಣೆ ಮಾಡ್ತಾರೆ. ನಿಜವಾಗ್ಲೂ ಪ್ರಾಮಾಣಿಕವಾಗಿ ಅಂಬೇಡ್ಕರ್ ಜಯಂತಿ ಮಾಡಬೇಕು. ಅಂಬೇಡ್ಕರ್ ಸಾಹೇಬರು ಸಂವಿಧಾನ ಕೊಟ್ಟಿದ್ದಾರೆ, ಆ ಸಂವಿಧಾನದಲ್ಲಿ ನಾವು ನೀವೆಲ್ಲ ನಡೀತಾ ಇದ್ದೀವಿ ಅಂತ ಹೇಳಿ ಗೌರವದಿಂದ ಭಕ್ತಿಯಿಂದ ಅಂಬೇಡ್ಕರ್ ಜಯಂತಿ ಮಾಡೋದನ್ನ ನಾವು ಕಲಿಬೇಕಾಗ್ತದೆ. ಹೌದಾ ಇಲ್ಲ? ಹಂಗಾಗಿ ಯಾವತ್ತೂ ಕೂಡ ಇವತ್ತು ಬಹಳ ಜನ ನಮ್ಮ ನಾಯಕರುಗಳು ಈ ದೇಶದಲ್ಲಿ ಬಂದು ಹೋಗಿದ್ದಾರೆ. ಬಹುಶಃ ಇಡೀ ವರ್ಷ ಒಂದಲ್ಲ ಒಂದು ಕಡೆ ಇಡೀ ಭಾರತ ದೇಶದಲ್ಲಿ ಅಥವಾ ಇಡೀ ಪ್ರಪಂಚದಲ್ಲಿ ಒಂದಲ್ಲ ಒಂದು ದಿವಸ, ಪ್ರತಿ ದಿವಸ ಯಾರಿಗಾದ್ರೂ ಜಯಂತಿ ನಡೀತದೆ ಅಂದ್ರೆ ಅದು ಅಂಬೇಡ್ಕರ್ ಜಯಂತಿ. ಏಪ್ರಿಲ್ 14 ಮಾತ್ರ ಅವ್ರು ಹುಟ್ಟಿದ ದಿವಸ ಮಾಡೋದಿಲ್ಲ ಜಯಂತಿ. ಇಡೀ ವರ್ಷದ 365 ದಿವಸ ಕೂಡ ಒಂದಲ್ಲ ಒಂದು ಊರಲ್ಲಿ ಇಡೀ ಭಾರತ ದೇಶದಲ್ಲಿ ಅಥವಾ ಇಡೀ ಪ್ರಪಂಚದಲ್ಲಿ ಜಯಂತಿ ಯಾರಾದ್ರೂ ಮಹಾನ್ ನಾಯಕರಿಗೆ ನಡೀತದೆ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೊಬ್ಬರಿಗೆ ಮಾತ್ರ ಅಂತ ನಡೀತದೆ. ಇವತ್ತು ಅಂಬೇಡ್ಕರ್ ಅವರು ಕೊಟ್ಟಿರೋ ಅಧಿಕಾರ ಎಷ್ಟು ಅಂದ್ರೆ, ಈ ದೇಶದ ರಾಷ್ಟ್ರಪತಿಗೂ ಒಂದೇ ಓಟು, ನಮ್ಮ ಊರಲ್ಲಿರ್ತಕ್ಕಂಥ ಕಟ್ಟ ಕಡೆಯಲ್ಲಿರ್ತಕ್ಕಂಥ ವ್ಯಕ್ತಿ ಇದ್ರು ಕೂಡ ಅವನು ಕೂಡ ಒಂದೇ ಓಟು. ಈ ದೇಶದ ದೊಡ್ಡ ಶ್ರೀಮಂತ ಅಥವಾ ಇಡೀ ಪ್ರಪಂಚದಲ್ಲಿ ದೊಡ್ಡ ಶ್ರೀಮಂತ ಯಾರಾದ್ರೂ ಭಾರತ ದೇಶದಲ್ಲಿದ್ರೆ ಅವ್ರಿಗೂ ಕೂಡ ಒಂದೇ ಓಟು. ಇವತ್ತು ಯಾರು ನಿರ್ಗತಿಕಿದ್ದಾನೆ, ಅವ್ರಿಗೆ ತಿನ್ನಕ್ಕೆ ಊಟನೂ ಗತಿ ಇಲ್ಲ ಅಂತ ತಿಳ್ಕೊಳ್ಳಿ, ಅವನಿಗೂ ಕೂಡ ಒಂದೇ ಓಟು. ಇದು ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿರ್ತಕ್ಕಂಥ ಶಕ್ತಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ವಹಿಸ್ತೇನೆ. ಅವ್ರಿಗೆ ಹೇಳಿದ್ರು ಮೋಹನ್ ರಾಜ್ ಸಾಹೇಬರು, ಹಿಂದೆ ಬಂದೂಕ್ ಇಟ್ಕೊಂಡು ಗನ್ ಇಟ್ಕೊಂಡು ಅಥವಾ ಏನು ಕತ್ತಿ ಹಿಡ್ಕೊಂಡು ಹೋರಾಟ ಮಾಡ್ತಿದ್ರು, ಅಧಿಕಾರಕ್ಕೆ ಬರ್ತಿದ್ರು. ಇವತ್ತು ಆ ಬುಲೆಟ್ಗಿಂತ ನಮ್ಮ ಬ್ಯಾಲೆಟ್ ಇವತ್ತು ಹೆಚ್ಚು ಪರಿಣಾಮಕಾರಿ ಇದೆ, ಹೆಚ್ಚು ಶಕ್ತಿಯುತವಾಗಿದೆ ಅಂತ ಹೇಳಿ ತೋರಿಸ್ಕೊಟ್ಟವ್ರು ಯಾರಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಮೋಹನ್ ರಾಜ್ ಸಾಹೇಬ್ ಹೇಳ್ತಾ ಇದ್ರು, ನಮಗೆ ಬಹಳ ನೋವಾಗ್ತದೆ, ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬಂದ್ರೆ ಯಾಕೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರನ್ನ ಪ್ರಧಾನಿಯಾಗಿ ಮಾಡಬಾರದು ಅಂತೇಳಿ ಒಂದು ಪ್ರಶ್ನೆ ಎತ್ತಿದ್ರು. ನಾವು ಕಾಂಗ್ರೆಸ್ನವರಾಗಿ ಆ ಪ್ರಶ್ನೆಗೆ ಉತ್ತರ ಕೊಡಬೇಕು. ಈ ವೇದಿಕೆಯಲ್ಲಿ ನಾವು ಇದ್ದೀವಿ ಸರ್. ಇಡೀ ಭಾರತ ದೇಶದಲ್ಲಿ ಒಬ್ಬ ದಲಿತ ಸಮುದಾಯದಿಂದ ಬಂದಂತ ಅತ್ಯಂತ ತಳಮಟ್ಟದಿಂದ ಹಂತ ಹಂತವಾಗಿ ರಾಜಕೀಯವಾಗಿ ಬೆಳೆದು ಬಂದಂತ ಒಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ, ಅಲ್ಲಿಂದ ಶಾಸಕರಾಗಿ, ಮಂತ್ರಿಯಾಗಿ, ಪ್ರದೇಶ್ ಕಾಂಗ್ರೆಸ್ ಮುಖ್ಯ ಪದಾಧಿಕಾರಿಯಾಗಿ, ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಇವತ್ತು ಭಾರತ ದೇಶದ ಕಾಂಗ್ರೆಸ್ನ ಅತ್ಯುನ್ನತ ಸ್ಥಾನವನ್ನ ಅವಕಾಶ ಮಾಡಿಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷನೇ. ಆಮೇಲೆ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮಾತ್ರ ಅಲ್ಲ, ಇಂಡಿಯಾ ಒಕ್ಕೂಟದ ಸಂಚಾಲಕರು ಕೂಡ ಆಗಿದ್ದಾರೆ. ಇಂಡಿಯಾ ಒಕ್ಕೂಟದ ಸಂಚಾಲಕರು ಕೂಡ. ಇಂಡಿಯಾ ಒಕ್ಕೂಟ ಈ ದೇಶದ ಜನರ ಆಶೀರ್ವಾದದಿಂದ 2024ರಲ್ಲಿ ಅಧಿಕಾರಕ್ಕೆ ಬಂದ್ಮೇಲೆ ಇಂಡಿಯಾ ಒಕ್ಕೂಟದ ಎಲ್ಲ ಮಿತ್ರ ಪಕ್ಷಗಳು ಸೇರಿ ಆ ಪ್ರಧಾನಿಯ ಅಭ್ಯರ್ಥಿಯನ್ನ ನಾವು ಮಾಡಬೇಕಾಗ್ತದೆ. ಆವಾಗ ಬಹುಶಃ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿರೋದು ಮತ್ತು ಇಂಡಿಯಾ ಒಕ್ಕೂಟದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇರತಕ್ಕಂಥದ್ದು ಕೂಡ ಪರಿಗಣನೆಗೆ ತಗೊಳ್ತಾರೆ. ನಮಗೂ ಕೂಡ ನಿಮ್ಮಷ್ಟೇ ಆಸಕ್ತಿ ಇದೆ, ನಮ್ಮವರೊಬ್ರು, ನಮ್ಮ ರಾಜ್ಯದವರೊಬ್ರು, ನಮ್ಮ ಪಕ್ಷದವರೊಬ್ರು ಈ ದೇಶದ ಪ್ರಧಾನಮಂತ್ರಿ ಆಗಲಿ ಅಂತ ನಾವು ನೀವೆಲ್ಲ ಸೇರಿ ಒಕ್ಕೂಟದಿಂದ ಒಂದು ಒತ್ತಾಯವನ್ನು ಮಾಡೋಣ. ಇಂಡಿಯಾ ಒಕ್ಕೂಟ ಬಂದ್ರೆ ಖರ್ಗೆ ಸಾಹೇಬರನ್ನ ಪ್ರಧಾನಮಂತ್ರಿ ಮಾಡೋಣ ಅಂತ ಹೇಳಿ. ಅದಾದ ನಂತರ ಇವತ್ತು ಈ ದೇಶದಲ್ಲಿ ರಾಷ್ಟ್ರಪತಿ ಅತ್ಯುನ್ನತ ಸ್ಥಾನ, ದೇಶದ ಪ್ರಪ್ರಥಮ ಪ್ರಜೆ, ಒಬ್ಬ ದಲಿತ ಸಮುದಾಯದ KR ನಾರಾಯಣನ್ ಅವರನ್ನ ರಾಷ್ಟ್ರಪತಿಯನ್ನಾಗಿ ಮಾಡೋದು ಕೂಡ ಕಾಂಗ್ರೆಸ್ ಪಕ್ಷನೇ. ಈ ರೀತಿ ಒಂದು ಇತಿಹಾಸ ಇದೆ ನೋಡಿ. ಅಂಬೇಡ್ಕರ್ ಸಾಹೇಬರು, ಮೋಹನ್ ರಾಜ್ ಸಾಹೇಬ್ ಅವ್ರು ಓದ್ಕೊಳ್ಳೋ ರಿಸರ್ವೇಶನ್ ಇತ್ತ,
ರಿಸರ್ವೇಶನ್ ಇರಲಿಲ್ಲ. ರಿಸರ್ವೇಶನ್ ಇಲ್ಲದೆ ಇದ್ದಾಗ ಇಡೀ ಭಾರತ ದೇಶದಲ್ಲಿ ಇವತ್ತಿಗೂ ಕೂಡ ಅವರ 133ನೇ ಜಯಂತಿ ಮಾಡ್ತಾ ಇದ್ದೀವಿ. ಇಷ್ಟು ವರ್ಷಗಳು ಕಳೆದೋದ್ರೂ ಕೂಡ ಇನ್ನೂ ಅವ್ರು ಪಡ್ಕೊಂಡಷ್ಟು ವಿದ್ಯಾಭ್ಯಾಸವನ್ನ ನಾವು ಯಾರು ಕೂಡ ಇಲ್ಲಿ ಪಡ್ಕೊಳ್ಳೋಕೆ ಸಾಧ್ಯನೇ ಆಗಲಿಲ್ಲ. ಅಂದ್ರೆ ಎಷ್ಟು ದೊಡ್ಡ ಸಾಧನೆಯನ್ನು ಅವತ್ತು ಮಾಡಿಕೊಡ್ತಿದ್ದಾರೆ. ಹಂಗಾಗಿನೇ ಅವರನ್ನ ಗುರುತಿಸಿ ಕಾಂಗ್ರೆಸ್ ಪಕ್ಷ ಆವತ್ತು ಮಹಾತ್ಮ ಗಾಂಧಿಯವರು, ನೆಹರು ಅವರು, ಅವತ್ತಿದ್ದಂತ ಸರ್ದಾರ್ ವಲ್ಲಭಾಯ್ ಪಟೇಲ್ ಎಲ್ಲರೂ ಸೇರಿ ಈ ದೇಶಕ್ಕೆ ಒಂದು ಸಂವಿಧಾನ ಬೇಕಲ್ವಾ, ಒಂದು ಸರ್ಕಾರ ನಡೆಸಬೇಕು, ದೇಶ ಮುನ್ನಡೆಸಬೇಕು, ಯಾವ ಆಧಾರದ ಮೇಲೆ ನಾವು ಹೋಗ್ಬೇಕು ಅಂದಾಗ ಅದಕ್ಕೆ ಒಂದು ಸಂವಿಧಾನವನ್ನ ರಚನೆ ಮಾಡಬೇಕು. ಆ ಸಂವಿಧಾನವನ್ನ ರಚನೆ ಮಾಡತಕ್ಕಂತ ಜವಾಬ್ದಾರಿಯನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡಬೇಕು ಅಂತ ಹೇಳಿ ಕೊಟ್ಟಿದ್ದು ಕೂಡ ಅವತ್ತು ಅದೇ ಕಾರಣಕ್ಕಾಗಿ. ಯಾಕಂದ್ರೆ ಅತ್ಯಂತ ಉನ್ನತವಾದ ಶಿಕ್ಷಣವನ್ನ ಪಡ್ಕೊಂಡು ಬಂದಿದ್ರು ಅವರು. ಇವತ್ತು ರಿಸರ್ವೇಶನ್ ಕೊಟ್ಟಿದ್ದಾರೆ ನಮ್ಗೆ. ಆಮೇಲೆ ರಿಸರ್ವೇಶನ್ ಅಂದ ತಕ್ಷಣ ಬಹಳ ಜನಕ್ಕೆ ಬರೀ ದಲಿತ ಸಮುದಾಯಕ್ಕೆ ಮಾತ್ರ ರಿಸರ್ವೇಶನ್ ಕೊಟ್ಟಿದ್ದಾರೆ ಅಂತ ತಪ್ಪು ಗ್ರಹಿಕೆ ಇದೆ. ನಮಗೂ ಕೂಡ ರಿಸರ್ವೇಶನ್ ಇದೆ. ನಾನು ಒಕ್ಕಲಿಗನಾಗಿ ಇರ್ಬೋದು, ಇವತ್ತು ನನಗೂ ರಿಸರ್ವೇಶನ್ ಇದೆ. ನಾನು ಕೂಡ ರಿಸರ್ವೇಶನ್ ಅಡಿಯಲ್ಲೇ PUC ಮುಗಿದ ಮೇಲೆ ಹೈಯರ್ ಎಜುಕೇಶನ್ ಹೋಗಿದ್ದು, BE ಇರ್ಬೋದು, BSc ಇರ್ಬೋದು. ಅಂದ್ರೆ ಈ ದೇಶದ ಎಲ್ಲ ಬಡವರಿಗೂ ಕೂಡ ಆ ರಿಸರ್ವೇಶನ್ ಸಿಗಬೇಕು ಅಂತೇಳಿ ಸಂವಿಧಾನದಲ್ಲಿ ಅಳವಡಿಸಿದ್ದಾರೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತೇನು ಮೋದಿ ಸಾಹೇಬ್ 10% ರಿಸರ್ವೇಶನ್ ಕೊಟ್ಟಿದ್ದಾರಲ್ಲ, ಅದು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಇರ್ತಕ್ಕಂಥ ಭಿಕ್ಷೆ. ಅದು ಯಾರದೇ ಕೊಟ್ಟಿರ್ಲಿ. ಈ ರೀತಿ ರಿಸರ್ವೇಶನ್ ಕೂಡ ಎಲ್ಲ ವರ್ಗದ ಬಡವರಿಗೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದ್ರೆ ನಾವೇನ್ ತಿಳ್ಕೊಂಡಿದೀವಿ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಅಂದ್ರೆ ಅದು ಬರೀ ದಲಿತರಿಗೆ ಸಂಬಂಧಪಟ್ಟಿದ್ದು, ದಲಿತರು ಮಾತ್ರ ಅಂಬೇಡ್ಕರ್ ಜಯಂತಿ ಮಾಡಬೇಕು, ನಾವೆಲ್ಲ ಕೂಡ ಯಾರು ಅದಕ್ಕೆ ನಮ್ಗೆ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಇವತ್ತು ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಇದು ಅತ್ಯಂತ ನೋವಿನ ಸಂಗತಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಒಬ್ಬ ಮಹಾನ್ ನಾಯಕರ ಜಯಂತಿಯನ್ನ ನಾವು ಜಾತಿ ಆಧಾರದ ಮೇಲೆ ನೋಡೋದೇ ಆದ್ರೆ ನಾವು ಎಲ್ಲಿಗೆ ಬಂದಿದ್ದೀವಿ, ಎಲ್ಲಿ ಮುಟ್ಟಿದ್ದೀವಿ, ಎಷ್ಟು ಕೆಳಮಟ್ಟಕ್ಕೆ ಬಂದಿದ್ದೀವಿ ಅಂತ ಅದೆಲ್ಲ ಯೋಚನೆ ಮಾಡ್ಬೇಕಾಗ್ತದೆ. ಹಂಗಾಗಿ ಎಲ್ಲರೂ ಸೇರಿ ಇವತ್ತು ಇಂಥ ಮಹಾನ್ ನಾಯಕರ ಜಯಂತಿಗಳನ್ನು ಮಾಡ್ಬೇಕು ನಾವು. ಹಂಗಾಗಿ ನಜೀರ್ ಅಹಮದ್ ಸಾಹೇಬ್ರಿಗೆ ಪಾಪ ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು. ರಾಜಪ್ಪನು ಈ ಫೋನ್ ಒತ್ತಡಕ್ಕೆ ತಡ್ಕೊಳಕ್ಕಾಗದೆ ಮುಖ್ಯಮಂತ್ರಿಗಳ ಕಾರ್ಯಕ್ರಮವನ್ನು ಬಿಟ್ಟು ಇವತ್ತು ಬಂದಿದ್ದಾರೆ. ಹಂಗಾಗಿ ಮತ್ತೊಂದು ಸಂದರ್ಭದಲ್ಲಿ ನಾವು ನೀವೆಲ್ಲ ಸೇರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ವಿಚಾರ ಮಾಡೋಣ, ಅವ್ರನ್ನ ತಿಳ್ಕೊಳ್ಳೋಣ. ಫಸ್ಟ್ ಅವ್ರನ್ನ ಅರ್ಥ ಮಾಡ್ಕೊಳ್ಬೇಕು. ಅವ್ರನ್ನ ಅರ್ಥ ಮಾಡ್ಕೊಂಡು ಅವ್ರು ಹಾಕೊಟ್ಟಿರಂತ ಮಾರ್ಗದರ್ಶನದಲ್ಲಿ ನಡೆದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸಿದಂಗೆ ಆಗ್ತದೆ. ಆ ನಿಟ್ಟಿನಲ್ಲಿ ನಾವು ನೀವೆಲ್ಲ ನಡೆಯೋಣ ಅಂತ ಹೇಳಿ ಇವತ್ತು ನಮ್ಮನ್ನು ಕರೆಸಿ ಗೌರವಿಸಿ ಮಾತನಾಡಕ್ಕೆ ಅವಕಾಶ ಕೊಟ್ಟಂತ ಒಕ್ಲೇರಿ ಗ್ರಾಮದ ಎಲ್ಲ ಅಂಬೇಡ್ಕರ್ ಸಮಿತಿಯ